ರಾಯಚೂರಿನಲ್ಲೂ ಅಷ್ಟೇ ಈ ಪ್ರತಿಭಟನೆ ಮತ್ತು ಮುಷ್ಕರಕ್ಕೆ ಸಾರಿಗೆ ಸಂಘಟನೆಗಳು ಬೆಂಬಲವನ್ನ ಕೊಡ್ತಾ ಇದೆ. ನಮ್ಮ ಸಪೋರ್ಟ್ ಇದೆ, ಒಳ್ಳೆ ಕಾಸಿಗೆ ಇವರು ಮುಷ್ಕರ ಕರೆ ಕೊಟ್ಟಿದ್ದಾರೆ ಅಂತ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಸಂಘಟನೆಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಸಾರಿಗೆ ನೌಕರರ ಬೇಡಿಕೆಯನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು ಅಂತ ಇವರು ಕೂಡ ಹಠ ಹಿಡಿತಾ ಇದ್ದಾರೆ. ಸರ್ಕಾರಕ್ಕೆ ಸಾರಿಗೆ ಸಂಘಟನೆಗಳು ಒತ್ತಾಯವನ್ನು ಕೂಡ ಮಾಡ್ತಾ ಇದೆ. ನಮ್ಮ ಬೇಡಿಕೆ ಲಾಜಿಕಲ್ ಇದೆ, ಈಡೇರಿಸಿ ನೀವು ಅಂತ ಕೇಳ್ಕೊಳ್ತಾ ಇದ್ದಾರೆ. ರಾಯಚೂರಿನಲ್ಲಿ ಸಾರಿಗೆ ಸಂಘಟನೆಗಳು ಕೂಡ ಬೆಂಬಲವನ್ನ ಈ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾ ಇದ್ದಾರೆ. ನಾವು ಕೂಡ ಬಸ್ಸನ್ನು ರೋಡಿಗೆ ಇಳಿಸಲ್ಲ, ಡಿಪೋದಲ್ಲೇ ಬಸ್ಗಳನ್ನು ಇರಿಸೋದ್ರ ಮೂಲಕ ಪ್ರತಿಭಟನೆಗೆ ಸಾಥ್ ಕೊಡ್ತೀವಿ ಅಂತಿದ್ದಾರೆ. ಭಿತ್ತಿ ಪತ್ರಗಳನ್ನು ತೆಗೆದುಕೊಂಡಂತಹ ನೌಕರರು ಒಳ್ಳೆ ರೆಸ್ಪಾನ್ಸ್ ಅನ್ನು ತೋರಿಸ್ತಾ ಇದ್ದಾರೆ. ಬಾಕಿ ವೇತನ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ ನಿಗಮಗಳ ಏನು ಕಾರ್ಮಿಕರ ಸಂಘಟನೆಗಳಿದೆ ಅದರ ಒಂದು ಜಂಟಿ ಕ್ರಿಯಾ ಸಮಿತಿ ಈಗಾಗಲೇ ಮೇ 20ಕ್ಕೆ ಅನಿರ್ದಿಷ್ಟಾವಧಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿರುವಂಥದ್ದು. ಇದಕ್ಕೆ ರಾಯಚೂರಿನಲ್ಲಿರ್ತಕ್ಕಂಥ ಹೋರಾಟಗಳು ಏನು ಇಲ್ಲಿನ ಸಂಘಟನೆಗಳಿದೆ ಅವರು ಕೂಡ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಇಲ್ಲೇನು KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಯೂನಿಯನ್ನ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಅವರು ಈ ಹೋರಾಟಕ್ಕೆ ಯಾವ ರೀತಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಈ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಅನ್ನೋದನ್ನು ಕೇಳೋಣ. ಸರ್, ಮೇ 20ರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಿಮ್ಮದು ಕೂಡ ಬೆಂಬಲ ಇದೆಯಾ? ಹೌದು, ಇದಕ್ಕೆ ಜಂಟಿ ಕ್ರಿಯಾ ಸಮಿತಿ ಮಾಡ್ಕೊಂಡ ಮೇಲೆ ನಾವು ಕೂಡ ಅವರ ಜೊತೆಯಲ್ಲೇ ಇರೋದ್ರಿಂದ ಇವತ್ತು ರಾಜ್ಯದಲ್ಲಿ ನಮಗೆ ಅವರಿಗೂ ಸರ್ಕಾರಕ್ಕೂ ಇರೋ ವ್ಯತ್ಯಾಸ ಏನು ಅಂತಂದರೆ ಅವರು 12.5 ಮತ್ತು 1/5/25ರಿಂದ ತಂದಿರತಕ್ಕಂಥ ನೋಟಿಫಿಕೇಷನನ್ನು ನಾವು ಭಾಳ ಕಠೋರವಾಗಿ ವಿರೋಧ ಮಾಡ್ತೀವಿ. ಯಾಕಂತಂದರೆ ಆಗಬೇಕಾಗಿರೋದು 1/1/2024ರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಅದನ್ನು ಏಕಪಕ್ಷೀಯವಾಗಿ 1 ವರ್ಷ 3 ತಿಂಗಳ ಕಾಲ ಮುಂದಕ್ಕೆ ಹಾಕಿರೋದು ಭಾಳ ಅನ್ಯಾಯವಾಗಿರ್ಬೇಕಂಥದ್ದು ಕೆಲಸಗಾರರಿಗೆ. ಮತ್ತು ಇನ್ನು 12.5 ಅಂತೇನು ಇವತ್ತು ವೇತನ ಪರಿಷ್ಕರಣೆ ಮಾಡಿದ್ದಾರೆ, ಅದರ ಬಗ್ಗೆ ಚರ್ಚೆಗಳನ್ನು ಮಾಡಿ ಬೇಕಾದರೆ ಹಿಂದೆ ಮುಂದೆ ಆಗ್ಬೋದು. ಆದರೆ 1/1/24ರಿಂದ ಆಗಬೇಕಾಗಿರೋದನ್ನು ಏನು 1/4/25ಕ್ಕೆ ಮಾಡಿದರೆ ಇದು ಭಾಳ ಖಂಡನೀಯವಾಗಿರ್ತಕ್ಕಂಥದ್ದು. ಇದು ಭಾಳ ಕೆಲಸಗಾರರಿಗೆ ಮಾಡಿರುವಂಥ ಮಹಾದ್ರೋಹ. ಏಕಪಕ್ಷವಾಗಿ ಇವತ್ತು ಅವರೇನಾದರೂ ಮಾಡ್ತಾ ಹೋದರೆ ಹೀಗೆ ತಮಗೆ ತಿಳಿದ ಹಾಗೆಯೇ 4 ವರ್ಷ 5 ವರ್ಷಗಳನ್ನು ಮುಂದೆ ಹಾಕ್ತಾ ಹೋದರೆ ಈಗಲೇ ಕಳೆದಿರೋದು 2 ವರ್ಷ. ಹಾಗಾಗಿ ಇದರಿಂದ ಇದು ಸಹಜವಾಗಿ ಎಲ್ಲರಿಗೂ ಕೆಲಸಗಾರರಲ್ಲಿ ಆಕ್ರೋಶ ಉಂಟು ಮಾಡಿದೆ. ಆದ್ದರಿಂದ 1/1/24 ಆಗೋವರೆಗೂ ನಮ್ಮ ಹೋರಾಟಗಳು ಮುಂದಿರುತ್ತೆ. ಮತ್ತು ಈ ನಾಳೆ ಏನು ಮುಷ್ಕರ ಆಗಬೇಕು ಅಂತಾಗಿದೆ, ಅದಕ್ಕೆ ನಾವು ಭಾಳ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಈಗ ಪ್ರಮುಖವಾಗಿ ಏನೇನು ಸರ್ ನಿಮ್ಮ ಬೇಡಿಕೆಗಳು, ಏನೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಈ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನೀವು ಬೆಂಬಲವನ್ನು ಕೊಡ್ತಾರೆ? ಸರ್, ನಮ್ಮ ಬೇಡಿಕೆಗಳು ಇಷ್ಟೇ ಇರೋದು. 1/1/2024ರಿಂದ ನಮ್ಮ ಬೇಡಿಕೆಗಳನ್ನು ಈಡೇರಬೇಕು, ಅಂದರೆ ಕೈಗಾರಿಕೆ ಒಪ್ಪಂದ ಆಗಬೇಕು. ಅದ್ರ ಜೊತೆಗೆ ಹಿಂದೆನೇ ನಮ್ಮದು 20ರ ಕೈಗಾರಿಕೆ ಒಪ್ಪಂದ ಆಗಬೇಕಾಗಿದ್ದು ಅದು 23ಕ್ಕೆ ಮಾಡಿದರು. ಅದರ ಹರಿಯರ್ಸ್ ಬರಬೇಕು, 38 ತಿಂಗಳ ಹರಿಯರ್ಸ್ ಬರಬೇಕಾಗಿರೋದು ಈಗ 26 ತಿಂಗಳ ನಮಗೆ ಕೊಟ್ಟಿದ್ದಾರೆ ಅವರು. ಇನ್ನೂ ನಮಗೆ ಅದನ್ನು 12 ತಿಂಗಳದ ಹರಿಯರ್ಸ್ ಬರಬೇಕು. ಈ 1/4/24ಕ್ಕೆ ಆಗಬೇಕಾದಂಥ ಅಗ್ರಿಮೆಂಟ್ನ ಇವರು 1/4/25ಕ್ಕೆ ತಗೊಂಡೋಗಿದ್ದಾರೆ. ಈಗ ಅದನ್ನು ಅಂದರೆ ಅಲ್ಲಿಗೆ 15 ತಿಂಗಳ ಮುಂದೆ ತಗೊಂಡೋಗಿದ್ದಾರೆ ಸರ್. ಇದು ನಮಗೆ ಭಾಳ ಅನ್ಯಾಯ ಆಗ್ತಾಯಿದೆ. ಇದು ನಮ್ಮ ಎಂಪ್ಲಾಯೀಸ್ ಹತ್ರ ಎಲ್ಲರ ಹತ್ರ ಒಂದು ಆಕ್ರೋಶ ಬಂದುಬಿಟ್ಟಿದೆ. ಸರ್ಕಾರ ಹಿಂದೆ ತಾವಿದ್ದ ಹೊತ್ನಾಗ ಹೇಳಿದರು ಏನಂತೆ, ಇಲ್ಲ ನಾವು ಸಾರಿಗೆ ನೌಕರಿಗೆ ನಮ್ಮ ಅಧಿಕಾರ ಬಂದರೆ ನಾವು ನಿಮಗೆಲ್ಲ ಇದನ್ನು ಕೊಟ್ಬಿಡ್ತೀವಿ ಅಂತ ಹೇಳಿದ್ರು, ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ಹೇಳಿದರು. ಆದರೆ ಇವತ್ತು ನಮ್ಗೆ ಯಾವುದೂ ಬೇಡಿಕೆ ಈಡೇರ್ತಿಲ್ಲ. ಹಾಗಾಗಿ ನಾವು ಈ ತೀರ್ಮಾನ ತಗೊಂಡು 20ನೇ ತಾರೀಕಿಗೆ ಮುಷ್ಕರವನ್ನು ನಾವು ಜಂಟಿ ಕ್ರಿಯಾ ಸಮಿತಿಯಿಂದ ಭಾಗವಾಗಿ ನಾವು ಭಾಗವಹಿಸ್ತಾ ಇದ್ದೀವಿ ಸರ್. ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತಹ ಭರದಲ್ಲಿ ಸರ್ಕಾರ ಅಂತೂ ಇದೆ. ನಾಳಿನ ಕಾರ್ಮಿಕ ಇಲಾಖೆ ನಡೆಸ್ತಾ ಇರುವ ಸಭೆಯಲ್ಲಿ ಹೇಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮೇ 20ನೇ ತಾರೀಕು ಮುಷ್ಕರ ನಡೆಯುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ನಾವು 2020-21ನೇ ಇಸ್ವಿಯಲ್ಲಿ ನೋಡಿದ್ವಿ ಸಾರಿಗೆ ನೌಕರರ ಮುಷ್ಕರ ಜನಜೀವನವನ್ನು ಹೇಗೆ ಅಲ್ಲೋಲ ಕಲ್ಲೋಲ ಮಾಡಿತ್ತು ಅಂತ.